ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಳಿನಿ. ಬನ್ನಿ ಗೊಜ್ಜು ಅವಲಕ್ಕಿ ಮಾಡೋದು ನೋಡೋಣ. ಅವಲಕ್ಕಿನ ಚೆನ್ನಾಗಿ ತೊಳ್ಕೊಳ್ಳಿ. ತೊಳೆದಿರೋ ಅವಲಕ್ಕಿನ ನೀರು ಬಸಿಯೋ ಪಾತ್ರೆಗೆ ಹಾಕ್ಬಿಟ್ಟು ನೀರೆಲ್ಲ ಬಸಿದ್ಬಿಡಲಿ. ನಂತರ ಒಂದು ಪಾತ್ರೆಯಲ್ಲಿ 2 ಸ್ಪೂನ್ ಎಣ್ಣೆ, 1 ಕಪ್ಪಷ್ಟು ಹುರಿಗಡ್ಲೆ, ಕಡಲೆಕಾಯಿ ಬೀಜ ಹುರಿದಿಟ್ಕೊಂಡ್ಬಿಡಿ ಸೈಡ್ಗೆ. ನಂತರ ಅದೇ ಎಣ್ಣೆಗೆ ಚೂರು ಇಂಗು ಹಾಕ್ಕೊಳ್ಳಿ, ಕರಿಬೇವು, ಉದ್ದಿನಬೇಳೆ, ಕಡಲೆಬೇಳೆ 1 ಸ್ಪೂನ್ ಹಾಕ್ಕೊಳ್ಳಿ. ಅಂದರೆ ಸಾರಿನ ಪುಡಿ ಹಾಕಿದ್ರೆ ತುಂಬ ರುಚಿ ಇರುತ್ತೆ. ಉಪ್ಪು, ಅರಿಶಿನ ಪುಡಿ, 1 ಸ್ಪೂನಷ್ಟು ಹುಣಸೆಹಣ್ಣು ಬಿಟ್ಟು ಇಷ್ಟು ಮಿಕ್ಸ್ ಮಾಡಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತೊಳೆದು ಹಾಕಿರೋ ಅವಲಕ್ಕಿ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ರೆಡಿ ಆಯಿತು ಗೊಜ್ಜು ಅವಲಕ್ಕಿ. 1 ಕಪ್ಪಷ್ಟು ಒಣಕೊಬ್ಬರಿ ತುರಿ ಮತ್ತು ಹುರಿದಿಟ್ಟಿರೋ ಕಡಲೆಕಾಯಿ ಬೀಜ ಹಾಕ್ಬಿಡಿ. ನೋಡಿ, ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್.